Hello everyone, welcome to our Kannada Kannada YouTube channel. This is Ashwini. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ SSC GD ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂಥ GK ಕ್ವೆಶನ್ಸ್ ನಾನು ಒಂದ್ ಕಡೆ ಕಲೆಕ್ಟ್ ಮಾಡಿಬಿಟ್ಟು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಅಂಡ್ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇಲ್ಲ, ಬಿಕಾಸ್ ತುಂಬಾ ಜನ ಶಾರ್ಟ್ ವಿಡಿಯೋಸ್ ಕೇಳಿದ್ರೆ ಜಸ್ಟ್ ಕ್ವೆಶನ್ ಅಂಡ್ ಆನ್ಸರ್ ಅಂತ. ಬಿಕಾಸ್ ಇವಾಗೆಲ್ಲ ಇನ್ಸ್ಟಂಟ್ ಫುಡ್ನ ತುಂಬಾ ಲೈಕ್ ಮಾಡ್ತಿರೋದ್ರಿಂದ ಅದೇ ರೀತಿ ನಾನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ತುಂಬಾ ಜನಕ್ಕೆ ಏನಾದರೂ ಎಕ್ಸ್ಪ್ಲನೇಷನ್ ಬೇಕು, ಎಸ್ ಮ್ಯಾಮ್ ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಅನ್ಸಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಪಕ್ಕಾ ನಾನು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ತಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಸಾಕು ಮ್ಯಾಮ್, ಕ್ವೆಶನ್ ಅಂಡ್ ಆನ್ಸರ್ಸ್ ನಮಗೆ ಜಸ್ಟ್ ಕ್ವೆಶನ್ ಓದ್ಬಿಟ್ಟು ಆನ್ಸರ್ ಟಿಕ್ ಮಾಡ್ತಾ ಹೋಗಿ ಅಂದ್ರೆ ದಟ್ ಈಸ್ ಆಲ್ಸೋ ವೆಲ್ ಅಂಡ್ ಗುಡ್. ಎರಡೂ ಕೂಡ ನಾನು ರೆಡಿ ಇದ್ದೀನಿ. ಬಟ್ ನಿಮ್ಮ ಒಂದು ರೆಸ್ಪಾನ್ಸ್ ನನಗೆ ಗೊತ್ತಾಗಬೇಕು, ಅವಾಗ ಮಾತ್ರ ನಾನು ನೆಕ್ಸ್ಟ್ ಹೇಗ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತೀನಿ. ಅದೇ ರೀತಿ ಇವೆಲ್ಲ ಕ್ವೆಶನ್ಸ್ನ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳಿದೆ. ಬಿಕಾಸ್ ಇದು ಬರೀ GK ಅಂದ್ರೆ ನಾಟ್ ಓನ್ಲಿ ಫಾರ್ SSC GD ಆಗಿರ್ಬೋದು, CGL ಆಗಿರ್ಬೋದು, ಅದಕ್ಕೆ ಮಾತ್ರ ಮೀಸಲಾಗಿಲ್ಲ. ನಿಮ್ಮ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ GK ಸೇಮ್ ಇರೋದ್ರಿಂದ ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನಿಮ್ದು ಟೈಮ್ ಸೇವ್ ಆಗುತ್ತೆ ಮತ್ತೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕ್ಲಿಯರ್? ಎಸ್, ಫಸ್ಟ್ ಕ್ವೆಶನ್. ಹೂ ಇಸ್ ನೌನ್ ಆಸ್ ದ ಫೌಂಡಿಂಗ್ ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೆ? ಯಾರು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಜಾನ್ ಮ್ಯಾನರ್ಡ್ ಕೀನಿಸ್. ಅವ್ರ ಹೆಸರುಗಳು ಹೆಂಗೆ ಇಟ್ಕೊಂಡಿರ್ತಾರೋ ಏನೋ. ಓಕೆ, ನೆಕ್ಸ್ಟ್. ದ ವ್ಯಾಲ್ಯೂ ಆಫ್ ದ ಸ್ಪೆಷಲ್ ಡ್ರಾಯಿಂಗ್ ರೈಟ್ ಆಫ್ ದ ಇಂಟರ್ನ್ಯಾಷನಲ್ SDR ಮಾನಿಟರಿ ಫಂಡ್, ಕ್ಲಿಯರ್, ಈಸ್ ಡಿಟರ್ಮೈನ್ಡ್ ಬೈ ಎ ಬ್ಯಾಸ್ಕೆಟ್ ಆಫ್ ಕರೆನ್ಸೀಸ್ ಕನ್ಸಿಸ್ಟಿಂಗ್ ಆಫ್ ಡ್ಯಾಶ್ ಕರೆನ್ಸೀಸ್. ಎಷ್ಟು ಕರೆನ್ಸೀಸ್ ಇದಾವೆ ಅಂತ ಹೇಳೋದಾದ್ರೆ 5 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅಂದ್ರೆ ಅದರ ಬ್ಯಾಸ್ಕೆಟ್ ಅಲ್ಲಿ, ಬುಟ್ಟಿಯಲ್ಲಿ. ಓಕೆ, ಇಂಡಿಯಾಸ್ ಫಸ್ಟ್ ಸೀ ಪ್ಲೇನ್ ಸರ್ವಿಸ್ ವಾಸ್ ಲಾಂಚ್ಡ್ ಇನ್ ಅಕ್ಟೋಬರ್ 2020 ಇನ್ ಡ್ಯಾಶ್, ಗುಜರಾತ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫೋಕ್ ಡ್ಯಾನ್ಸ್ ಪರ್ಫಾರ್ಮ್ಡ್ ಬೈ ದ ಟಿ ಟ್ರೈಬ್ಸ್, ಓಕೆ, ಆಫ್ ಅಸ್ಸಾಂ? ಯಾವುದು ಅದು ಅಂತ ಅನ್ನೋದಾದ್ರೆ ಜುಮುರ್ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ನೆನ್ಪಿಟ್ಕೋಬೇಕು ನೀವು. ಡ್ಯೂರಿಂಗ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಹೂ ವಾಸ್ ದ ಓನ್ಲಿ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೂ ರಿಸೈನ್ಡ್ ಫ್ರಮ್ ದ ಪ್ರೆಸಿಡೆನ್ಸಿ ಈವನ್ ಆಫ್ಟರ್ ಬೀಯಿಂಗ್ ಎಲೆಕ್ಟೆಡ್? ಯಾರು? ಇದೆಲ್ಲರಿಗೂ ಆನ್ಸರ್ ಗೊತ್ತಿದೆ ಅನ್ಕೋತೀನಿ. ಸುಭಾಷ್ ಚಂದ್ರ ಬೋಸ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್? ನನಗೇನು ಗೊತ್ತಾ, ಒಂಚೂರು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಭಯ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅದನ್ನ, ಬಟ್ ಕೆಲವೊಬ್ಬರಿಗೆ ಮ್ಯಾಮ್ ಸಾಕು ಮ್ಯಾಮ್ ಬೇಡ ಅನ್ನೋ ಥರನೂ ಇರ್ತೀರಾ. ಹಾಗಾಗಿ ನಿಮ್ಮ ಒಂದು ರೆಸ್ಪಾನ್ಸ್ ಕೊಡಿ ಹೇಗಿರುತ್ತೆ ಅಂತ, ಅದ್ರ ಮೇಲೆ ನಾನು ಪ್ರಿಪೇರ್ ಆಗ್ತಾ ಹೋಗ್ತೀನಿ, ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಒನ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್ who drafted a constitution for India in 1928? Answer is Motilal Nehru. Next question. When is Indian Army Day celebrated every year? 15th January. Clear? It's same question. ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಕ್ವೆಶನ್ ಬಂದ ತಕ್ಷಣ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ ಆನ್ಸರ್ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ವಾಟ್ ಎವರ್. ಅದಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಕ್ವೆಶನ್ಸ್. ಈಗ ಔಟ್ ಆಫ್ 30 ಕ್ವೆಶನ್ಸ್, ಎವ್ರಿ ವಿಡಿಯೋದಲ್ಲಿ 30 ಕ್ವೆಶನ್ಸ್ ತರ್ತೀನಿ. ಓಕೆ, ಇವತ್ತಿಗೆ ಪ್ರೀವಿಯಸ್ ವಿಡಿಯೋ 30, ಈ ವಿಡಿಯೋ 30, 60 ಕ್ವೆಶನ್ಸ್ GK ಕ್ವೆಶನ್ಸ್ ನಿಮಗೆ ಸಿಕ್ತು. ಅಂಡ್ ತುಂಬಾ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಚೆಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕರೆಕ್ಟ್ ಆಯ್ತು ಅಂತ. ಇನ್ 1944 ದ ಬ್ಯಾಟಲ್ ಆಫ್ ಇಂಫಾಲ್ ವಾಸ್ fought between the British Army and dash army ante? Japanese is the correct answer. Option A. 1. Which of the following is an arthropod? Liver millipede. Option 2 is the correct answer. Next question. Which of the following is India's first river interlinking project ante? ಯಾವುದು ಅಂತ ನೋಡೋದಾದ್ರೆ ಕೇನ್ ಬೆಟ್ವಾ is the correct answer. Next, which district of Odisha
ಆಸ್ ದ ಹೈಯೆಸ್ಟ್ ಪೀಕ್ ಆಫ್ ದ ಈಸ್ಟರ್ನ್ ಘಾಟ್ಸ್ ಯಾವುದು ಡಿಸ್ಟ್ರಿಕ್ಟ್ ಅಂತ ನೋಡೋದಾದ್ರೆ ಕೊರಾಪುತ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕ್ಯಾಮಲ್ಸ್ ಇನ್ಕರೆಕ್ಟ್? ಕ್ಯಾಮಲ್ ಈಸ್ ಇನ್ಕರೆಕ್ಟ್. ಒಂಟೆಗಳ ಬಗ್ಗೆ ನೋಡೋದಾದ್ರೆ ಯಾವುದು ಸ್ಟೇಟ್ಮೆಂಟ್ ರಾಂಗ್? ದೇರ್ ಡಂಗ್ ಈಸ್ ಡ್ರೈ, ದೇ excrete small amounts of urine, they live in terrestrial habitats is correct. They sweat a lot. Option 4 is the correct answer. Next, which of the following is paired correctly ante ಯಾವುದು ಕರೆಕ್ಟ್? ಫಿಕ್ಸ್ಡ್ ಮತ್ತೆ ಇಮ್ಮೂವಬಲ್ ಜಾಯಿಂಟ್ ಎಲ್ಬೋನ ಇಲ್ಲ. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಪ್ಪರ್ ಜಾ ಮತ್ತೆ ಹೆಡ್ ನೋ. ಇಂಚ್ ಜಾಯಿಂಟ್ ಶೋಲ್ಡರ್ ನೋ. ಪಿವೋಟಲ್ ಜಾಯಿಂಟ್ ಎಸ್ ನೆಕ್ ಮತ್ತೆ ಹೆಡ್. ಆಪ್ಷನ್ 4 is the correct answer. Next question, which of the following is a stringed musical instrument? ನಮಗೆಲ್ಲ ಜಂತರ್ ಮಂತರ್. ಆಪ್ಷನ್ A is the correct answer. Okay, yes. Next question. In October 2020, the government of India launched the SERB power scheme with the objective of promoting opportunities for ಯಾರಿಗೆ? youth in medical research no. human in exploratory research ante. Option 2 is the correct answer. Human in biotechnology research, youth in education no. Option 2 is the correct answer. Next question, in which prison did Mahatma Gandhi go on a hunger strike in protest of British government's decision to separate India's electoral system by caste ante? Okay, in the year 1932 ಯಾವ ಒಂದು ಜೈಲಿಗೆ ಹೋಗ್ತಾರೆ ಅವರು? ಯರವಾಡ. ಆಪ್ಷನ್ 2 is the correct answer. Next, the preamble to the Constitution of India is based on the objective resolution moved by Jawaharlal Nehru in the Constituent Assembly on Yavaga 4 November 13th December 1946 is the correct answer. Clear? Yes. Next question, which of the following was set up as the apex level institution for housing in India ಅಂತ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಹೌಸಿಂಗ್ ಅಂಡ್ ಏರಿಯಾ ಡೆವಲಪ್ಮೆಂಟ್ ನೋ. ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ, ದ ಹೌಸಿಂಗ್ ಡೆವಲಪ್ಮೆಂಟ್ ನೋ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 4. Which of the following does not refer to the movements in the oceans ante? ಸಮುದ್ರದಲ್ಲಿ movements. Waves, currents, tides, reflection is the correct answer. Not refer to movements in ocean. Okay, next, the other side of silence, voices from the partition of India is a book by ಯಾರು ಬರ್ದಿರೋದು? ಊರ್ವಶಿ Butalia. Option 4 is the correct answer. Robert Clive, who was one of the founders of the establishment of British supremacy in India, came to India in the year ಯಾವಾಗ ಬಂದ್ರು? 1733, 1743. 1743 is the correct answer. Option 3. Who among the following was the first Indian human to participate in the Olympic golf tournament? Aditi Ashok. Option 2 is the correct answer. Christian Coleman, who was banned for 2 years from 14 May 2020 for anti-doping. Doping test ಗೊತ್ತಲ್ಲ ಏನಕ್ಕೆ ಅಂತ? ವಯಲೇಷನ್ಸ್ ಅಂದ್ರೆ ಏನಾದರೂ ತಗೊಂಡಿದ್ರು ಡ್ರಗ್ಸ್ ಆ ರೀತಿ. ಓಕೆ, ಈಸ್ ಅಸೋಸಿಯೇಟೆಡ್ ವಿತ್ ಯಾವುದು? ಕ್ರಿಶ್ಚಿಯನ್ ಅಥ್ಲೆಟಿಕ್ಸ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಅಂಡರ್ ಹೂಸ್ ಅಡ್ವೈಸ್, ಯಾರ ಸಜೆಷನ್ಸ್ ಮೇಲೆ? ಓಕೆ, ಎಕ್ಸ್ಪ್ಲೈನ್ ಮಾಡಬಾರ್ದಲ್ಲ. ಡಿಡ್ ಮಹಾತ್ಮ ಗಾಂಧಿ ಡಿಸೈಡೆಡ್ ಟು ಟ್ರಾವೆಲ್
throughout India for a year, getting to know the land and its people since arriving in India from South Africa in 1915. ಯಾರ ಒಂದು ಅಡ್ವೈಸ್ ಅಂತ ನೋಡೋದಾದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಆಪ್ಷನ್ 2. Next question. Since which year has Kabaddi been recognized as a full-fledged sport at the Asian Games? Since which year? 1990. Option 4 is the correct answer. Next question. What was the rank of India in the final medals tally of Commonwealth Games 2018 ಕೇಳಿದನು. ಓಕೆ, ಲಾಸ್ಟ್ ಇಯರ್ ಕ್ವೆಶನ್ಸ್ ಇವೆಲ್ಲ. ಹಾಗಾದ್ರೆ ಥರ್ಡ್ ಪೊಸಿಷನ್ ಅಲ್ಲಿ ಇತ್ತು. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಈಸ್ ಸರಾಯು ರಿವರ್ ಲೊಕೇಟೆಡ್ ಅಂತೆ? ಯಾವುದು? ವೆಸ್ಟ್ ಬೆಂಗಾಲ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಛತ್ತೀಸ್ಗಢ. ಉತ್ತರಾಖಂಡ್ ಇಸ್ ದ ಕರೆಕ್ಟ್ ಆನ್ಸರ್. In which of the following countries was paper invented approximately 1900 years ago? ಯಾವ ಕಂಟ್ರಿ ಅಂದ್ರೆ ಚೀನಾ. ಓಕೆ. ವೆರ್ ಇಸ್ ದ ಆಕ್ಟಿವ್ ವೋಲ್ಕ್ಯಾನೋ ಫೌಂಡ್ ಇನ್ ಇಂಡಿಯಾ? ಆಕ್ಟಿವ್ ವೋಲ್ಕ್ಯಾನೋ ಎಲ್ಲಿದೆ? ಅಂಡಮಾನ್ ನಿಕೋಬಾರ್. ಓಕೆ. ನೆಕ್ಸ್ಟ್ ಕ್ವೆಶನ್. In which state was the special awareness campaign for Women Mission Shakti launched in October 2020? Bihar, Madhya Pradesh, Uttar Pradesh, Punjab. Uttar Pradesh is the correct answer. I think so. Last question. Yes. See, ಇಲ್ಲಿ ಯಾವುದೇ ರೀತಿ ನಾನು ಯಾವುದಕ್ಕೂ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ. ಜಸ್ಟ್ ಹೆಂಗೆ ಅಂದರೆ ನಿಮ್ಮ ಮುಂದೆ ಬಂದ್ಬಿಟ್ಟು ಕ್ವೆಶನ್ ಓದ್ಬಿಟ್ಟು ಆನ್ಸರ್ ಹೇಳ್ದಂಗೆ ಆಗುತ್ತೆ. ಇದು ಮೇ ಬಿ ಸಮ್ ಸ್ಟೂಡೆಂಟ್ಸಿಗೆ ಇಷ್ಟ ಆಗ್ಬೋದು, ಸಮ್ ಸ್ಟೂಡೆಂಟ್ಸಿಗೆ ಇಷ್ಟನೂ ಆಗದೇನೂ ಇರ್ಬೋದು. ಬಿಕಾಸ್ ಸಮ್ ಹೆಂಗೆ ಅಂದರೆ ಎಕ್ಸ್ಪ್ಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಥವಾ ಏನು ಬೇಡ ಮ್ಯಾಮ್ ಸಾಕು ಕ್ವೆಶನ್ ಆ್ಯಂಡ್ ಆನ್ಸರ್ ನಾವು ತಗೋತೀವಿ, ನಮಗೆ ಕ್ವೆಶನ್ ಸಿಕ್ಕರೆ ಸಾಕು ಅನ್ನೋರು ಇರ್ತೀರಾ. ಐ ಡೋಂಟ್ ನೋ, ನಾನು GK ನನ್ನ ಸಬ್ಜೆಕ್ಟ್ ಆಗದೇ ಇರೋ ಕಾರಣ ನಾನು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀನಿ. ಇಫ್ ಯು ವಾಂಟ್ ಎಕ್ಸ್ಪ್ಲೇಷನ್, ಡೆಫಿನೆಟ್ಲಿ ನಾನು ಎಕ್ಸ್ಪ್ಲೇಷನ್ ಕೊಡೋದಕ್ಕೂ ರೆಡಿ ಇದ್ದೀನಿ. ಬಟ್ ನಿಮ್ಮ ಒಂದು ರೆಸ್ಪಾನ್ಸ್ ನನಗೆ ಬೇಕು, ಹೇಗೆ ನಿಮಗೆ ಬೇಕು ಅನ್ನೋದು ಎಕ್ಸಾಮ್ ರಿಲೇಟೆಡ್. ಸೊ ಹಾಗಾಗಿ ಎಲ್ಲರೂ ಕಮೆಂಟ್ ಮಾಡ್ತೀರಾ ಈ ಒಂದು ವಿಡಿಯೋಗೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ PDF ಎಲ್ಲ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಕೆಳಗಡೆ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಜಾಯಿನ್ ಆಗಿ. ಕ್ಲಿಯರ್? ಎಸ್, ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.